ಮೂವಿ ತುಂಬಾನೇ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಚಿತ್ರಕಥೆ, ನಿರ್ದೇಶಕ ಎಲ್ಲಾನು ಚೆನ್ನಾಗಿದೆ. ಮತ್ತೆ ಪ್ರತಿಯೊಬ್ರು ಆಕ್ಟರ್ಸ್ನು ಅವ್ರ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಮೂವಿ, ಚೆನ್ನಾಗಿ ಮೂಡ್ ಬಂದಿದೆ ಸರ್. ಫ್ಯಾಮಿಲಿ ಎಲ್ಲರೂ ಬಂದು ನೋಡುವಂತ ಮೂವಿ ಸರ್. ಸರ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ದ್ವೇಷ, ಅಸೂಯೆ ಎಲ್ಲ ಇದೆ. ಮತ್ತೆ ಹೀರೋ ತನ್ನ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋದು ಈ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ಮತ್ತೆ ತಾಯಿ ಮಗನ ಬಾಂಧವ್ಯದ ಬಗ್ಗೆ ತೋರಿಸಿದ್ದಾರೆ. ಸೋದರತ್ತೆ ಮತ್ತೆ ಮಾವ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವ್ರ ಪಾತ್ರನ. ಹೀರೋ ಪಾತ್ರ ತುಂಬಾ ಇಷ್ಟ ಆಯ್ತು ಸರ್. ಸರ್ ಈಗ ತಾನೇ ಒಂದು ಅದ್ಭುತವಾದಂತ ಒಂದು ಕನ್ನಡ ಸಿನಿಮಾ ನೋಡ್ಕೊಂಡ್ ಬಂದೆ, ಮಾರ್ನಮಿ ಅಂತ. ಋತ್ವಿಕ್ ಅಣ್ಣ ಅವರ ನಟನೆಯ ಒಂದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು. ಸೀರಿಯಲ್ ಅಲ್ಲಿ ಯಾವ ರೀತಿ ಮಾಡ್ತಿದ್ರೆ ಅದಕ್ಕೂ 10 ಪಟ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಪ್ರೆಜರ್ ಹುಲಿ ವೇಷ, ಆಮೇಲೆ ಸೆಂಟಿಮೆಂಟು, ತಾಯಿ ಮಗನ ನಡುವೆ ನಡೆಯುವಂತ ನಮ್ ದಿನ ಜೀವನದಲ್ಲಿ ನಡೀತಾ ಇರುತ್ತೆ. ಬಟ್ ಸಿನಿಮಾದಲ್ಲಿ ನೋಡಿದಾಗ ವಾವ್ ಅನ್ಸುತ್ತೆ. ಸೊ ಆ ಸೆಂಟಿಮೆಂಟು, ಇವರ ನಟನೆ ಆಗ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ನಾಯಕ್ ನಟಿಯವರು ಕೂಡ ಒಂದು ಮುದ್ದಾಗಿ ಕಾಣ್ತಾರೆ ಇದ್ರಲ್ಲಿ, ಇನ್ನೋಸೆಂಟ್ ಆಗಿ. ಒಂದು ಕರಾವಳಿ ಭಾಗದಲ್ಲಿ ಯಾವ ರೀತಿ ಇರ್ತಾರೆ ಹೆಣ್ಮಕ್ಳು, ಆ ರೀತಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನಮ್ಮ ಸಾರ್ ಆಗ್ಲಿ, ಆಮೇಲೆ ಇವರು ನಿರ್ದೇಶಕರು ರಿಷಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರು ಮಾಮೂಲು ಸುಮಾರು ಸಿನಿಮಾಗಳು ಮಾಡಿ ಅನುಭವ ಇರುವಂತ ಒಂದು ಒಳ್ಳೆ ನಿರ್ದೇಶಕರ ತರ ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಆಮೇಲೆ ನನ್ನ ಪ್ರೀತಿಯ ಋತ್ವಿಕ್ ಅಣ್ಣವ್ರಿಗೂ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ಸಿನಿಮಾಗಳು ಮಾಡ್ಲಿ, ಕನ್ನಡ ಚಿತ್ರರಂಗದಲ್ಲಿ ಒಂದು ನೆಲೆ ಊರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲವ್ ಯು ಋತ್ವಿಕ್ ಅಣ್ಣ. ಜೈ ಮಾರ್ನಮಿ. ಅವಾಗಲೇ ಸಿನಿಮಾ ಆಗಿತ್ತು, ಚೆನ್ನಾಗಿದೆ. ಏನಿಷ್ಟ ಆಯ್ತು? ಕುಟುಂಬದ ಬಗ್ಗೆ ಚಿತ್ರೀಕರಣ ಮಾಡಿದ್ದಾರೆ. ಪ್ರತಿ ಮನೆಯಲ್ಲೂ ನಡೆಯುವಂಥ ವಿಚಾರವನ್ನೇ ಇವತ್ತು ಶೂಟ್ ಮಾಡಿದ್ದಾರೆ. ಖಂಡಿತ ಈ ಮಾನವೇ ಈ ಮಂಡ್ಯ ಮೈಸೂರು ಕಡೆ ಹಬ್ಬ ಆಗಿ ಆಚರಿಸ್ತಾರೆ. ಆದರೆ ಇಲ್ಲಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಒಂದು ಹಬ್ಬ ಆಚರಣೆ ಮಾಡಬೇಕಂತ ನಾನು ಹೇಳಲಿಕ್ಕೆ ಇಷ್ಟಬಯಸ್ತೇನೆ. ಹೊಸ ಹೀರೋಯಿನ್ ಆಗಿದ್ರೂ ಕೂಡ ಈ ಆ್ಯಕ್ಟಿಂಗ್ನಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರೂ ಕೂಡ ನಮ್ಮ ಕನ್ನಡ ಚಿತ್ರ ಯಶಸ್ವಿ ಆಗಬೇಕು ಅಂದರೆ ಪ್ರತಿ ಮನೆಯವರು ಕೂಡ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಪ್ರತಿಯೊಬ್ಬರು ಬಂದು ಈ ಚಿತ್ರನ ಯಶಸ್ಸು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೈ ಮಾನಮಿ ಚಿತ್ರಕ್ಕೆ ಮತ್ತು ತಂಡದವ್ರಿಗೆಲ್ರಿಗೂ ನಾನು ಯಶಸ್ಸು ಬಯಸ್ತೇನೆ. ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೈ ಮಾನಮಿ ತಂಡದವ್ರಿಗೆಲ್ರಿಗೂ ಜೈ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ತುಂಬಾ ಏನಿಷ್ಟ ಆಯ್ತು ನಿಮ್ಗೆ? ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ತುಂಬಾ. ಆಕ್ಟಿಂಗ್ ಎಲ್ಲ ಹೇಗಿತ್ತು? ಆಕ್ಟಿಂಗ್, ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಹಾಡು ಸಾಂಗ್ ಚೆನ್ನಾಗಿದೆ. ಅದೇ ಈ ಜನರೇಷನ್ ಎಲ್ಲ ನೋಡ್ಬೇಕು ಎಲ್ಲರೂ. ಫ್ಯಾಮಿಲಿ ಕನ್ನಡ ಫಿಲಮ್ ಎಲ್ಲ ನೋಡ್ಬೇಕು. ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡೋದು. ಥ್ಯಾಂಕ್ ಯು. ಮಾನವಿ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ. ಈ ನಮ್ಮ ಮೈಸೂರು ಕಡೆ ಮಾನವಿ ಅಂತಂದರೆ ಪಿತೃಪಕ್ಷ, ಅಮಾವಾಸ್ಯೆ ದಿವಸ ಮಾಡ್ತೀವಿ. ಆ ಕಡೆ ಮಾನವಿ ಅಂತಂದರೆ ಮಂಗಳೂರು ಭಾಷೆಯಲ್ಲಿ ಒಂದು ಜಾತ್ರೆ, ಒಂದು ಹಬ್ಬ ಅಂತ ಮಾಡ್ತಾರೆ. ಇಲ್ಲೂ ಅದು ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಸೀನು, ಒಳ್ಳೊಳ್ಳೆ ಡೈಲಾಗ್ಗಳು, ಒಂದು ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮಲೆನಾಡು ಪ್ರವಾಸ, ಮಂಗಳೂರು ಸೈಡ್ ಭಾಷೆ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಥರ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೇಕಿಂಗು, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೆಗೆದಿದ್ದಾರೆ. ಜೊತೆ ಅವರು ಸೆಂಟಿಮೆಂಟ್ ಅಂತೂ ತುಂಬ ಅತ್ಯದ್ಭುತವಾಗಿದೆ. ಪ್ರತಿಯೊಬ್ಬರು ಕೂತ್ಕೊಂಡು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಪ್ರತಿಯೊಬ್ಬರು ಕನ್ನಡ ಪ್ರೇಮಿಗಳು ಇಂಥ ಸಿನಿಮಾಗಳನ್ನ ನೋಡಬೇಕು. ಇಂಥ ಸಿನಿಮಾಗಳನ್ನ ಬೆಳೆಸಿದ್ರೆ ಮತ್ತೆ ಡೈರೆಕ್ಟ್ರು ಮತ್ತೆ ಇನ್ನೂ ಹೆಚ್ಚು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಒಂದು ಅವ್ರಿಗೆ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ಕೊತೀನಿ. ಪ್ರತಿಯೊಂದು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇದು ಒಳ್ಳೆ ಮೆಸೇಜ್ ಇದೆ ಸರ್. ಯಾಕೆಂದರೆ ಒಂದು ಫ್ಯಾಮಿಲಿ ಲವ್ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ತಾಯಿ ಸೆಂಟಿಮೆಂಟು, ಪ್ರತಿಯೊಂದು ಇಲ್ಲಿ ಅತ್ಯದ್ಭುತವಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟ್ರು, ಹೀರೋ ಹೀರೋಯಿನು, ಪೋಷಕರ ನಟಗಳು ಮಾಡಿರಲ್ಲ, ಎಲ್ಲರೂ ತುಂಬ ಅತ್ಯದ್ಭುತ ಮಾಡಿದೆ. ಮನಸ್ಸಿಗೆ ಮನುಕುಲುವಂಥ ಸಿನಿಮಾ ಇದು. ಮನಸ್ಸಿಗೆ ತುಂಬ ನಾಟುತ್ತೆ, ಕಣ್ಣಲ್ಲಿ ನೀರು ಬರ್ತದೆ. ಇಂಥ ಸನ್ನಿವೇಶಗಳು ತುಂಬ ಇದ್ದಾವೆ. ಎಲ್ಲರೂ ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಸಿನಿಮಾ.